ತೆರೆದ ಕಣ್ಣಿನಿಂದ ಧ್ಯಾನ. ಸರ್, ನೀವು ಎಷ್ಟೋ ಸಮಯಗಳಲ್ಲಿ ಹೇಳಿದ್ದೀರಿ ಧ್ಯಾನವನ್ನು ಓಪನ್ ಐಸ್ ಇಂದ ಕೂಡ ಮಾಡಬಹುದು ಎಂದು. ಇದು ನನಗೆ ಹೊಸದು ಎನಿಸುತ್ತದೆ. ಹೇಳಿ, ಧ್ಯಾನವೆಂದರೇನು? ಸಂಪೂರ್ಣವಾಗಿ ಯಾವುದೇ ಆಲೋಚನೆ ಇಲ್ಲದಿರುವುದು. ಆಲೋಚನೆ ಇಲ್ಲದ ಸ್ಥಿತಿ ಕಣ್ಣು ಮುಚ್ಚಿ ಮಾಡಬಹುದು, ಕಣ್ಣು ತೆರೆದು ಮಾಡಬಹುದು. ನೋಡಿ, ನನ್ನ ಕಣ್ಣು ಈಗ ಓಪನ್ ಇದೆ. ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. ಟೀಕಿಸುತ್ತಿಲ್ಲ, ನಿಮ್ಮ ಆ್ಯಕ್ಷನನ್ನು ನೋಡುತ್ತಿದ್ದೇನೆ. ನಾನು ಕೇವಲ ನಿಮ್ಮ ಆ್ಯಕ್ಷನನ್ನು ಗಮನಿಸುತ್ತಿದ್ದೇನೆ. ನಾನು ಯಾವುದೇ ಕಾಮೆಂಟ್ ಮಾಡುತ್ತಿಲ್ಲ. ನನ್ನ ಮನಸ್ಸಿನಿಂದ ನಿಮ್ಮ ಮೇಲೆ ಕಾಮೆಂಟ್ ಮಾಡಿದರೆ ಆಗ ಆಲೋಚಿಸಿದ್ದೇನೆ ಎಂದರ್ಥ. ಆಲೋಚಿಸದೆ ನಿಮ್ಮನ್ನು ನೋಡುತ್ತಿದ್ದೇನೆಂದರೆ ಅದು ಧ್ಯಾನ ಅಲ್ಲವೇ? ಧ್ಯಾನ ಎಂದರೆ ಚಿತ್ತವೃತ್ತಿ ನಿರೋಧ. ಮನಸ್ಸು ಖಾಲಿಯಾಗುವುದು. ನಾನು ಕಣ್ಣನ್ನು ತೆರೆದಿರಬಹುದು, ನಿಮ್ಮ ಡಾಟಾವನ್ನು ಗಮನಿಸುತ್ತಿರಬಹುದು, ಆದರೆ ನಾನು ಆಲೋಚಿಸುತ್ತಿಲ್ಲ, ನಾನು ಕಾಮೆಂಟ್ ಮಾಡುತ್ತಿಲ್ಲ, ನಾನು ಜಡ್ಜ್ ಮಾಡುತ್ತಿಲ್ಲ. ಜಡ್ಜ್ಮೆಂಟ್ ಮಾಡುವುದು ತಪ್ಪು. ಜಡ್ಜ್ಮೆಂಟ್ ಇಲ್ಲದೆ ನೋಡುವುದು ಕೂಡ ಧ್ಯಾನವೇ. ಇಲ್ಲಿ ತೆರೆದ ಕಣ್ಣಿನ ಧ್ಯಾನ, ಕಣ್ಣು ಮುಚ್ಚಿ ಧ್ಯಾನ ಎರಡೂ ಇವೆ. ಎರಡೂ ಪ್ರಮುಖವಾದುವೆ. ಫುಲ್ ಮೂನ್ ಪ್ರಮುಖವಾದ್ದು ಅಥವಾ ನ್ಯೂ ಮೂನ್ ಕೂಡ ಪ್ರಮುಖವಾದ್ದು. ಎರಡೂ ಸಮಯಗಳಲ್ಲಿ ಧ್ಯಾನ ಸ್ಥಿತಿಯಲ್ಲಿರಬೇಕು. ಮೊದಲು ಕಣ್ಣು ಮುಚ್ಚಿ ಧ್ಯಾನ ಮಾಡಿ, ನಂತರ ನೀವು ಪರಿಪೂರ್ಣರಾದ ಮೇಲೆ ತೆರೆದ ಕಣ್ಣಿನಿಂದ ಕೂಡ ಧ್ಯಾನ ಮಾಡಬಹುದು.